ಸುವರ್ಣ ಮಹೋತ್ಸವದ ಸ್ಮಾರಕ ಸಭಾಭವನವನ್ನು ಉದ್ಘಾಟಿಸಿ ವೇದಿಕೆಯ ಮೇಲೆ ಬಂದು ಅಲಂಕರಿಸಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಪ್ರೀತಿಯ ಆದರದ ಸ್ವಾಗತ. ಇದು ಕೇವಲ ಸ್ಮಾರಕ ಭವನವಲ್ಲ, ನಮ್ಮ ಪಾಲಿನ ಸುವರ್ಣ ಸೌಧ. ಕಟ್ಟಡದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ಮಾಡಿರುವ ಪದ್ಮನಾಭ್, ಹೊಸಾಡಿನ ಸಂಕಷ್ಟಗಳಿಗೆ ವಿಮೋಚಕರಾಗಿ ಬಂದಿದ್ದು ಸಾಕ್ಷಾತ್ ವೆಂಕಟೇಶ ಪ್ರಭುಗಳು. ಅವರ ಮುಂದಾಳತ್ವದಲ್ಲಿ ಹೊಸಾಡಿಗೆ ರಸ್ತೆ ಆಯಿತು, ನಮ್ಮ ಶಾಲೆ ಪ್ರಾರಂಭ ಆಯಿತು, ಜೊತೆಗೆ ಆಸ್ಪತ್ರೆ ಪ್ರಾರಂಭ ಆಯಿತು, ಅಂಚೆ ಕಚೇರಿ ಬಂತು. ಬಾಳ್ಪ್ರಭು ಎಂದೇ ಖ್ಯಾತರಾಗಿದ್ದ ವೆಂಕಟೇಶ್ ಪ್ರಭುರವರು ಈ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿ ನೂರಾರು ಜನರಿಗೆ ಬಾಳು ಕೊಟ್ಟು ದೇವರಾದರು. ನಮ್ಮ ಈ ಶಾಲೆಯ ಏಳಿಗೆಯ ಹಿಂದೆ ಅಂದಿನ ಇಂದಿನ ಆಡಳಿತ ಕಮಿಟಿಯ ಅಧ್ಯಕ್ಷರುಗಳು, ಸದಸ್ಯರುಗಳಿದ್ದಾರೆ. ಅವರೆಲ್ಲರನ್ನ ನಾವು ಭಕ್ತಿಪೂರ್ವಕವಾಗಿ ವಂದಿಸ್ತೇವೆ. ಹಾಗೆ ಸಂಸ್ಥಾಪಕರಾದ ವೆಂಕಟೇಶ್ ಪ್ರಭುರವರನ್ನು ನಾವು ಮತ್ತೆ ಮತ್ತೆ ಸಂಸ್ಮರಿಸ್ತೇವೆ. ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ಕಟಿತಟಾಂಕಿತ ಕೋಮಲಾಂಗನೆ, ಕಟಿತಟಾಂಕಿತ ಕೋಮಲಾಂಗನೆ, ಕರ್ಣಕುಂಡಲಧಾರನೆ, ಕರ್ಣಕುಂಡಲಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ, ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲಮೋಹ ಶಾಂತ್ಯೈ. ಗುರುಚರಣಗಳಿಗೆ ವಂದಿಸುತ್ತಾ, ಕ್ಷೇತ್ರ ದೈವವಾದ ಮುಖ್ಯ ಪ್ರಾಣನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ವೆಂಕಟೇಶ್ ಶೇಷಗಿರಿ ಪ್ರಭುರವರನ್ನು ಮನಸಾರೆ ನಿಮ್ಮೆಲ್ಲರೊಡಗೂಡಿ ವಂದಿಸುತ್ತಾ, ಈ ಸಭೆಯಲ್ಲಿರುವ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಭಿಕರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ನಮ್ಮ ಶರಾವತಿ ಪ್ರೌಢಶಾಲೆಯ ಇತಿಹಾಸದಲ್ಲಿ ಇವತ್ತು ಚಾರಿತ್ರಿಕವಾದಂಥ ದಿನ, ಇವತ್ತು ಐತಿಹಾಸಿಕವಾದಂಥ ದಿನ. ಇವತ್ತು 6 ದಶಕಗಳನ್ನು ಇವತ್ತಲ್ಲ, ಖಂಡಿತವಾಗಿ ಆತ್ಮೀಯರೇ 2 ವರ್ಷಗಳ ಹಿಂದೆನೇ ಪೂರೈಸಿದೆ. ಆದರೆ ಇವತ್ತು ಆ ಸಂಭ್ರಮವನ್ನು ನಿಮ್ಮೆಲ್ಲರೊಡಗೂಡಿ ನಾವು ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಭಾಭವನ ತಮಗೆಲ್ಲ ಗೊತ್ತಿದೆ, 10 ವರ್ಷಗಳಿಂದ ಶಬರಿಯಂತೆ ಕಾಯ್ತಾ ಇತ್ತು ಇಂಥ ಒಂದು ದಿನ ಬರಬೇಕು ಅಂತೇಳಿ. ಇವತ್ತು ನಾವೆಲ್ಲ ಶಬರಿಯ ಭಾವದಲ್ಲಿ ನಿಂತಿದ್ದೇವೆ. ರಾಮ ಬರ್ತಾನೆ 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 ಅಂತ ಕಾಯುವಂಥ ಶಬರಿ ಹೇಗೋ, ಇಂಥದ್ದೊಂದು ದಿನ ಬರ್ತದೆ 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 ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಇವತ್ತು ನಮಗೆ ಮಾತು ಬರ್ತಾ ಇಲ್ಲ. ಯಾಕಂದರೆ ಇದರ ಹಿಂದೆ ಅಪಾರವಾದಂಥ ಒಂದು ಪರಿಶ್ರಮ, ಬಹಳ ದೊಡ್ಡ ಸಂಕಲ್ಪ ಇದರ ಹಿಂದೆ ಇದೆ. ನೆನಪು ಮಾಡ್ಕೊಳ್ಬೇಕು ಆತ್ಮೀಯರೇ. 500 ರೂಪಾಯಿ ತುಂಬಿ ನಾವು ಅಕೌಂಟ್ ಓಪನ್ ಮಾಡಿದ್ವಿ 13ನೇ ಇಸ್ವಿಯಲ್ಲಿ. 500 ರೂಪಾಯಿ ತುಂಬ ಓಪನ್ ಮಾಡಿದ್ವಿ, ಸುವರ್ಣ ಮಹೋತ್ಸವ ಸಮಿತಿ ಅಕೌಂಟ್ ಅಂತೇಳಿ. ಸಭಾಭವನದ ದೊಡ್ಡ ಸಂಕಲ್ಪ. 500 ರೂಪಾಯಿನ ಅಕೌಂಟ್, ನಮ್ಮಲ್ಲಿರೋದು 500 ರೂಪಾಯಿ. ನೋಡಿ, ದೈವಿ ಸಂಕಲ್ಪದ ಮುಂದೆ ಏನೂ ಇಲ್ಲ ಅಂತೇಳಿ ನಾನು ಹೇಳೋದು. ಪದ್ಮನಾಭ ಬಾಲಕೃಷ್ಣ ಶಾನ್ಭಾಗ್ರವರು
ಸಂಪರ್ಕಕ್ಕೆ ಬಂದರು. ಪ್ರೀತಿಯಿಂದ 1,00,000 ರೂಪಾಯಿ, ಆವತ್ತಿನ 1,00,000 ರೂಪಾಯಿ ಅದು, 10 ವರ್ಷ ಹಿಂದಿನ 1,00,000 ರೂಪಾಯಿ ಅದು ನಮಗೆ ಕೊಟ್ಟರು. ಧೈರ್ಯವಂತ ನಮಗೆ 40 ಲಕ್ಷದ ಯೋಜನೆಗೆ ಇಲ್ಲ ಇದ್ದಾರೆ, ನಾವು 1 ಲಕ್ಷ ಕೊಟ್ಟಿದ್ದಾರೆ ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಅಲ್ಲ, ಆದರೆ ಶಿಕ್ಷಣದ ಪ್ರೀತಿ, ಶಿಕ್ಷಣದ ಕಳಕಳಿಯಿಂದ ಅವರು ಕೊಟ್ಟಂತಹ 1,00,000 ರೂಪಾಯಿ ಇವತ್ತಿಷ್ಟು ದೊಡ್ಡ ಸಭಾಭವನಕ್ಕೆ ಜೀವ ತುಂಬಿದೆ, ಶಕ್ತಿ ತುಂಬಿದೆ ಅಂತ ಹೇಳಲಿಕ್ಕೆ ಭಾಳ ಹರ್ಷ ಅಂತ ಅನಿಸ್ತದೆ. ಆತ್ಮೀಯರೇ, 1962-63 ನೆನಪು ಮಾಡ್ಕೊಳ್ಬೇಕು. ಬಹುಶಃ ಈ ಸಭೆಯಲ್ಲಿದ್ದ ಅನೇಕರು ಅವತ್ತು ಹುಟ್ಟಿಲ್ಲ, ಈ ಸಭೆಯಲ್ಲಿದ್ದ ಅನೇಕರು ಹುಟ್ಟಿಲ್ಲ. ಬಹುಶಃ ಕೆಲವು ಬೆರಳೆಣಿಕೆ ಜನ ಹುಟ್ಟಿರ್ಬೋದು. ನಾವು ಇತಿಹಾಸದಲ್ಲಿ ಓದಿದ್ದೇವೆ, 62 ಯುದ್ಧದ ಕಾಲ ಅದು. 63 ಇನ್ನೂ ಯುದ್ಧ ಆಗಿ ಚೇತರಿಸಿಕೊಂಡಿಲ್ಲ ನಮ್ಮ ದೇಶ, ಜಗತ್ತು. ಆ ಕಾಲದಲ್ಲಿ ಬಹಳ ದೊಡ್ಡ ಸಂಕಲ್ಪ ಮಾಡಿದವರು, ಬಹಳ ದಿವ್ಯವಾದ ಸಂಕಲ್ಪ ಮಾಡಿದವರು ವೆಂಕಟೇಶ್ ಶೇಷಗಿರಿ ಪ್ರಭುರವರು. ಅವರಿಗೆ ನಿತ್ಯ ನಾವು ನಮಿಸ್ತೇವೆ. ಇವತ್ತು ಕೂಡ ಈ ಸಭೆಯಲ್ಲಿ ನಮ್ಮೆಲ್ಲರ ಗೌರವ ನಮನಗಳನ್ನು ಮತ್ತೊಮ್ಮೆ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಶಾಲೆ ಇಲ್ಲಿರಲಿಲ್ಲ. ಭಾಳ ಜನ ಹಳೆ ವಿದ್ಯಾರ್ಥಿಗಳು ಬಂದವರು ಹೇಳ್ತಾರೆ, ಈ ಶಾಲೆ ಕೆಳಗಿತ್ತು. 84-85ರಲ್ಲಿ ಶಾಲೆ ಮೇಲೆ ಬಂತು. ನೋಡಿ, ಈ ಶಾಲೆ ಮೇಲೆ ಬರುವಂಥ ಒಂದು ಕಾಲ ಅದು, ಕೆಳಗಿನಿಂದ ಮೇಲೆ ಬರುವಂಥ ಕಾಲ, ಶಾಲೆಯ ಏರಿಕೆ ಅದು. ಅವರ ದೊಡ್ಡ ಸಂಕಲ್ಪ ಎಷ್ಟೊಂದು ವಿದ್ಯಾರ್ಥಿಗಳನ್ನು ಕೂಡಿಸ್ತದು ಅಲ್ವಾ? ಬರೀ ಹೊಸಾಡ್ ಅಲ್ಲ, ಹೊಸಾಡ್, ಮಾವಿನಕುರ್ವ, ಕೂಡ್ಲ, ಪಡುಕುಳಿ, ಬೇರುಳ್ಳಿ, ಕಾವೂರು, ಈ ಕಡೆ ಮೂಳ್ಕೋಡು, ಈ ಭಾಗದ ಎಲ್ಲರನ್ನ ಅವರ ಅಂತರಂಗದಲ್ಲಿ ಬೆಳಕನ್ನು ಹಚ್ಚಿತು, ದೀಪವನ್ನು ಹಚ್ಚಿತ್ತದು. ನೋಡಿ, ಬಹುಶಃ ಕಲ್ಪನೆ ಮಾಡ್ಕೊಳ್ಬೇಕು, 2 ಹೊನ್ನಾವರಕ್ಕೆ ಹೋಗ್ಬೇಕಂದ್ರೆ 2 ಹೊಳೆ ದಾಟ್ಕೊಂಡು ಹೋಗಬೇಕು. ಆ ಕಾಲದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಬಹುಶಃ ಈ ಸಂಸ್ಥೆ ಇಲ್ಲ ಅಂದರೆ ಎಷ್ಟೋ ಜನರಿಗೆ ಶಿಕ್ಷಣ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ನಮ್ಮ ತಾಲೂಕಿನಲ್ಲಿ 42-43 ಪ್ರೌಢಶಾಲೆಗಳಿರಬಹುದು. 63ರಲ್ಲಿ ಬೆರಳೆಣಿಕೆಯ ಶಿಕ್ಷಣ ಸಂಸ್ಥೆಗಳು ಮಾತ್ರ ಇರುವಂಥ ಕಾಲದಲ್ಲಿ ಈ ಪುಟ್ಟ ಗ್ರಾಮದಲ್ಲಿ ಬಹಳ ದೊಡ್ಡ ಸಂಕಲ್ಪ ಮಾಡಿ ಎಷ್ಟೋ ಮನೆಗೆ ಬೆಳಕನ್ನು ಹಂಚಿದವರು ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು. ಸಭಾಭವನದ ಉದ್ಘಾಟನೆಯನ್ನು ಹಿರಿಯರು, ಇವತ್ತು ನಮ್ಮ ಸನ್ಮಾನಿತರು ಇವತ್ತು ಬಂದಾಗ ಅವರು ಎಷ್ಟು ಖುಷಿಪಟ್ಟರು ಅಂತ ಕೇಳಿದರೆ ಅದು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸಂಭ್ರಮಪಟ್ಟರು ಅವರು. ಇದು ನನ್ನ ಭಾಗ್ಯ ಅಂತ ಹೇಳಿದರು. ನೋಡಿ, ಯಾರ ಭಾಗ್ಯ ಇದು? ಅವರನ್ನು ಇಲ್ಲಿ ಕರೆಸಿ ಬಹುಶಃ ನಾವು ತಿಂಗಳುಗಳ ಹಿಂದೆ ಯೋಜನೆ ಮಾಡಿದ್ರು ಕೂಡ ಸಾಧ್ಯ ಆಗ್ತಿರಲಿಲ್ಲವೇನೋ ಗೊತ್ತಿಲ್ಲ. ಮೊನ್ನೆ ಸಂಪರ್ಕ ಮಾಡಿದ್ದೀವಿ. ಅವರು ಬಂದು ಇವತ್ತು ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಮಂಕಾಳು ಎಸ್ ವೈದ್ಯರವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಮುಂದುವರೆದಿದೆ. ಮೊಟ್ಟ ಮೊದಲಿಗೆ ನಾನು ಮಾನ್ಯ ಸಚಿವರನ್ನು ಅವರ ಅನುಪಸ್ಥಿತಿಯಲ್ಲಿ ಕೂಡ ಸ್ಮರಿಸಿಕೊಳ್ತಾ ಅವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಸಭಾಭವನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಪದ್ಮನಾಭ್ ಬಾಲಕೃಷ್ಣ ಶಾನ್ಭಾಗರವರನ್ನು ನಿಮ್ಮೆಲ್ಲರೊಡಗೂಡಿ ಸಂಸ್ಥೆ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಪೀಟರ್ ಮೆಂಡೋನ್ಸ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಪೀಟರ್ ಮೆಂಡೋನ್ಸ್ ಅವರನ್ನು ನಾನು ಪರಿಚಯ ಮಾಡಬೇಕಾಗಿಲ್ಲ ಇವತ್ತಿನ ಸಭೆಗೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಚಿರಪರಿಚಿತರು, ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರು, ಪ್ರಥಮ ಪ್ರಜೆ. ಅದನ್ನು ಮೀರಿ ಹೇಳಬೇಕಂದ್ರೆ ನಮ್ಮ ಶಾಲೆ ಪೂರ್ವ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿರತಕ್ಕಂಥವರು ಸಕಾಲದಲ್ಲಿ ಬಂದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಪೀಟರ್ ಮೆಂಡೋನ್ಸ್ ಅವರನ್ನು ನಿಮ್ಮೆಲ್ಲರೊಡಗೂಡಿ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಆತ್ಮೀಯರೇ, ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ಮಹೇಶ್ ಪಿ ಹೆಗಡೆಯವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಮ್ಮೆಲ್ಲರ ಪ್ರೀತಿಪೂರ್ವಕವಾದ ಸ್ವಾಗತ ಶ್ರೀಯುತರಿಗೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ವೆಂಕಟರಮಣ ಮೇಸ್ತರವರು ಇವತ್ತು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಪಂಚಾಯತ್ ಗೌರವಾನ್ವಿತ ಸದಸ್ಯರು, ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ವಿದ್ಯಾರ್ಥಿಗಳು ಎತ್ತರಕ್ಕೆ ಏರಿದಾಗ ನಾವು ಭಾಳ ಸಂಭ್ರಮ ಪಡ್ತೇವೆ.
ಜಿ ಜಿ ಶಂಕರ್ ಅವರ ಸಾಧನೆಯ ಬಗ್ಗೆ ಅಪಾರವಾದಂಥ ಹೆಮ್ಮೆ ಅಭಿಮಾನ ನಮಗಿದೆ. ಅವರನ್ನು ಈ ಸಭೆಗೆ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಮಾಯನಕುರಾದ ರಾಜಕಾರಣದಲ್ಲಿ ವಿಶಿಷ್ಟವಾದಂಥ ಒಂದು ಛಾಪನ್ನು ಮೂಡಿಸಿ, ಬಹುಶಃ ನನಗೆ ಅವರು ನೋಡ್ರೆ ಅನಿಸೋದೇನಪ್ಪ ಅಂತ ಕೇಳಿದರೆ, ಕೆಲವರು ಹುಟ್ಟು ಶಿಕ್ಷಕರಾಗಿರ್ತಾರಂತೆ, ನಮ್ಮ ತಿಲಕ್ ಗೌಡ್ರವರು ಹುಟ್ಟು ರಾಜಕಾರಣಿ ಅಂತೇಳಿ. ಅಂದರೆ ರಾಜಕಾರಣಕ್ಕಾಗಿ ಹುಟ್ಟಿದವರು ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿತ್ವ, ಮಾತುಗಳು, ಆಡಳಿತ ಭಾಳ ಚಂದ ಅವರದ್ದು. ಮಾವಿನಕುರುವಾದ ಗ್ರಾಮ ಪಂಚಾಯತವನ್ನು ಸುದೀರ್ಘ ಕಾಲ ಮುನ್ನಡೆಸಿದಂಥ ಅನುಭವ ಅವರಿಗಿದೆ. ಇವತ್ತು ನಮಗೆ ಮತ್ತೂ ಹತ್ತಿರವಾಗಿದ್ದಾರೆ. ಅವರು ಶಾಲೆಯ ಕೂಗಳತೆ ದೂರದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯರನ್ನು, ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾವಿನಕುರುವಾದ ಅಧ್ಯಕ್ಷರು ಶ್ರೀಯುತರನ್ನು ನಿಮ್ಮೆಲ್ಲರೊಡಗೂಡಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ಬಹಳ ದೊಡ್ಡ ಸಂಘಟನೆ ಹಿಂದೆ ದುಡಿದಂಥ ಅನೇಕರು ಮುಂದೆ ಕುಳಿತಿದ್ದಾರೆ. ಪೂರ್ವ ವಿದ್ಯಾರ್ಥಿಗಳು ಅನೇಕರು ಇವತ್ತು ಊರಿನ ನಾಗರಿಕರ ಕುಳಿತುಕೊಂಡಿದ್ದಾರೆ. ಬೇರೆ ಬೇರೆ ಊರಿನ ನುಡಿಸಿರಿ ವಾಹಿನಿಯ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇರಬಹುದು. ಅವರೆಲ್ಲರಿಗೆ ನಮ್ಮ ಪ್ರೀತಿಯ ಸ್ವಾಗತವನ್ನು ಮತ್ತೆ ಮತ್ತೆ ಕೋರ್ತಾ, ವಜ್ರ ಮಹೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ತಾ ವಿರಮಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. शुभं कुरु त्वं कल्याणम् आरोग्यं धनसम्पदः. ಉದ್ಘಾಟಕರೇ, ಅಧ್ಯಕ್ಷರೇ, ಎಲ್ಲ ಗಣ್ಯರೇ, ಗೌರವಾನ್ವಿತ ಸಭಾಸದರೇ, ಮುದ್ದು ವಿದ್ಯಾರ್ಥಿಗಳೇ, ಊರಿನ ಗಣ್ಯ ನಾಗರಿಕರೇ, ಪೂರ್ವ ವಿದ್ಯಾರ್ಥಿಗಳೇ ಹಾಗೂ ತಮ್ಮೆಲ್ಲರನ್ನು ತುಂಬು ಹೃದಯದಿಂದ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಒಂದು ಸಂಸ್ಥೆ, ಶಾಲೆ ನಡೆದು ಬಂದ ದಾರಿ, ಉದ್ದೇಶ, ಪ್ರಗತಿ ಮತ್ತು ಸಾಧನೆಗಳ ಸಿಂಹಾವಲೋಕನ, ಯಶೋಗಾಥೆಯ ಕಿರುಪರಿಚಯವೇ ವರದಿ ವಾಚನ. ನಾವು ನಡೆದು ಬಂದ ದಾರಿಯನ್ನೊಮ್ಮೆ ಹಿಂತಿರುಗಿ ನೋಡಬೇಕು. ನಮ್ಮನ್ನು ನಾವೇ ಪರಾಮರ್ಶಿಸಿ ಹೊರಗೆ ಹಚ್ಚಿಕೊಳ್ಳಬೇಕು. ಇದು ಆತ್ಮ ಪ್ರಶಂಸೆಯಲ್ಲ, ಆತ್ಮವಿಮರ್ಶೆಯಷ್ಟೇ. ಸಾಧನೆ ಸಾಗಬೇಕಾದ ದಾರಿಯ ಮುನ್ನೋಟವೇ ವರದಿ ವಾಚನ. ನಮ್ಮ ಶಾಲೆಯ ಕಿರುಪರಿಚಯವನ್ನು ತಮ್ಮ ಮುಂದಿಡಲು ಸಂತೋಷವೆನಿಸುತ್ತದೆ. ನಿಸರ್ಗ ಸುಂದರವಾದ ಶರಾವತಿ ಮಡಿಲಲ್ಲಿ 1963ರಲ್ಲಿ ದಿವಂಗತ ವೆಂಕಟೇಶ್ ಶೇಷಗಿರಿ ಪ್ರಭು ಅವರ ದಿವ್ಯ ಮುಂದಾಳತ್ವದಲ್ಲಿ ಹೊಸಾಡದಲ್ಲಿ ಪ್ರಾರಂಭವಾದ ಶರಾವತಿ ಶಿಕ್ಷಣ ಸಂಸ್ಥೆಯ ಕನಸಿನ ಕೂಸು ಇಂದು ಬೆಳೆದು ಹೆಮ್ಮರವಾಗಿದೆ. ಅಂದು ಹೊಸಾಡದಂಥ ಕುಗ್ರಾಮದಲ್ಲಿ 1963ರಲ್ಲಿ ಸ್ಥಾಪನೆಯಾದ ಶರಾವತಿ ಪ್ರೌಢಶಾಲೆಯು ಅನೇಕ ಏಳು ಬೀಳುಗಳನ್ನು ಕಾಣುತ್ತಾ ವಿದ್ಯಾದಾನ ಮಾಡುತ್ತಾ ಹಲವಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. 2015ರಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಪ್ರಸ್ತುತ 60 ವರ್ಷಗಳನ್ನು ಪೂರೈಸಿ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಎಂದು ತಿಳಿಸಲು ಸಂತೋಷವೆನಿಸುತ್ತದೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 101 ವಿದ್ಯಾರ್ಥಿಗಳಿದ್ದು ಸುಸಜ್ಜಿತವಾದ 7 ಕೊಠಡಿಗಳನ್ನು ಹೊಂದಿದೆ. ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ದಿವಂಗತ ರಾಮಕೃಷ್ಣ ಶ್ರೀನಿವಾಸ್ ನಾಯಕ್ ಮತ್ತು ದಿವಂಗತ ಭಾಗೀರಥಿ ರಾಮಕೃಷ್ಣ ನಾಯಕ್, ದಿವಂಗತ KV ಪ್ರಭು ಶಿರಾಲಿ, ದಿವಂಗತ ಸುಬ್ರಾಯ್ ಶಾನ್ಬಾ ಕೂಡ್ಲಾ, ದಿವಂಗತ ವೆಂಕಟೇಶ್ ಶೇಷಗಿರಿ ಪ್ರಭು ಹೊಸಾಡ್, ದಿವಂಗತ ಶ್ರೀನಿವಾಸ್ ವಾಮನ್ ನಾಯಕ್ ಹೊಸಾಡ್, ಕೂಡ್ಲದ ದಾಸಪ್ಪ ಮೆಮೋರಿಯಲ್ ಟ್ರಸ್ಟ್ ಬೆಳಗಾವಿ,
ಶ್ರೀ ಮುಖ್ಯಪ್ರಾಣ ದೇವ ಟ್ರಸ್ಟ್ ಗುಂಡಬಾಳ್, ಶ್ರೀ KR ಭಟ್ ನಿವೃತ್ತ ಶಿಕ್ಷಕರು, ಗೋವಿಂದ್ ಪ್ರಭು ಗುಂಡಬಾಳ್ ಅವರ ಸ್ಮರಣಾರ್ಥ ಅವರ ಮಕ್ಕಳು ಇವರೆಲ್ಲರೂ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುತ್ತಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ. ಶಾಲೆಯ ಸುವರ್ಣ ಮಹೋತ್ಸವ ಸ್ಮಾರಕ ಸಭಾಭವನದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ದಾನಿಗಳಾದ ಶ್ರೀ ಮಂಕಾಳ್ ವೈದ್ಯ ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ, ಇವರು ಶಾಸಕರ ನಿಧಿಯಿಂದ 5 ಲಕ್ಷ, ಶ್ರೀ ರಾಮಾ ಜೋಯಿಸ್ ರಾಜ್ಯಸಭಾ ಸದಸ್ಯರ ನಿಧಿಯಿಂದ 5 ಲಕ್ಷ ರೂಪಾಯಿ, ಶ್ರೀ ಬಸವರಾಜ್ ಹೊರಟ್ಟಿ ವಿಧಾನ ಪರಿಷತ್ ಸದಸ್ಯರ ನಿಧಿಯಿಂದ 5 ಲಕ್ಷ, ಶ್ರೀ ರಘುನಾಥ್ ರಾವ್ ವಿಧಾನ ಪರಿಷತ್ ಸದಸ್ಯರ ನಿಧಿಯಿಂದ 5 ಲಕ್ಷ, ದಿವಂಗತ VT ನಾಯಕ್ ಅವರ ಸ್ಮರಣಾರ್ಥ ಶ್ರೀ ಚಂದ್ರಕಾಂತ್ V ನಾಯಕ್ ಹೊಸಾಡ್ ಮುಂಬೈ ನಿವಾಸಿ ಇವರು 5 ಲಕ್ಷ, ಶ್ರೀ ಪದ್ಮನಾಭ್ ಬಾಲಕೃಷ್ಣ ಶಾನ್ಬಾಗ್ 1 ಲಕ್ಷ, ಶ್ರೀ ಕೃಷ್ಣ ಜಟ್ಟಿಗೌಡ ಜಿಲ್ಲಾ ಪಂಚಾಯತ್ ನಿಧಿಯಿಂದ 2 ಲಕ್ಷ. ಇನ್ನೂ ಅನೇಕ ದಾನಿಗಳು ಸ್ಮಾರಕ ಭವನದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿರುತ್ತಾರೆ. ಅಲ್ಲದೆ ಇತರೆ ಫ್ಯಾನ್ ಮತ್ತು ಟ್ಯೂಬ್ಲೈಟ್ಗಳನ್ನು ಸಹ ನೀಡಿರುತ್ತಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಶಾಲೆಯಲ್ಲಿ ಆಗಬೇಕಾದ ಕೆಲಸಗಳು ಸಾಕಷ್ಟಿವೆ. ಸರ್ಕಾರ ಹಾಗೂ ಊರಿನ ದಾನಿಗಳು, ಪಾಲಕರು ಮತ್ತು ಪೂರ್ವ ವಿದ್ಯಾರ್ಥಿಗಳ ನೆರವಿನಿಂದ ನಾವು ಮುನ್ನಡೆಯಬೇಕಾಗಿದೆ. 60ರ ಹೊಸ್ತಿಲಲ್ಲಿ ನಿಂತಿರುವ ಈ ಶಾಲೆ ಇನ್ನಷ್ಟು ಸದೃಢವಾಗಿ ಬೆಳೆದು ನಾಡನ್ನು, ದೇಶವನ್ನು ನಿತ್ಯ ನಿರಂತರ ಬೆಳಗುತ್ತಿರಲಿ ಎಂದು ಆಶಿಸುತ್ತಾ ಈ ವರದಿಯನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಪ್ರಿಯರೇ, ನಾನು ಸಹ ಈ ಒಂದು ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಆಗಿರೋದರಿಂದ ಈ ಒಂದು ವಜ್ರ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಒಂದು ಮಾತು ಹೀಗಿದೆ, ದಯವಿಟ್ಟು ವಿದ್ಯಾರ್ಥಿಗಳು ಮಾತಾಡಬೇಡಿ, ಸ್ವಲ್ಪ ಸಮಯ ಅಷ್ಟೇ ಮಾತಾಡ್ತಾನೆ. ಒಂದು ಮಾತು ಹೀಗಿದೆ, ಹೆತ್ತ ತಾಯಿ ಹೊತ್ತ ನೆಲ, ಹೆತ್ತ ತಾಯಿ ಹೊತ್ತ ನೆಲ ಮಾತೃ ಭಾಷೆ ಗೌರವಿಸದೇ ಇದ್ದವನು ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಅಂತ. ತಾನು ಕಲಿದಂತಹ ಶಿಕ್ಷಣ ಸಂಸ್ಥೆಯ ಬಗ್ಗೆ, ಶಿಕ್ಷಣ ದೇಗುಲದ ಬಗ್ಗೆ ಅವ ಎಂಥದ ಯಾವುದೇ ಒಂದು ಉನ್ನತ ಹುದ್ದೆಗೆ ಹೋಗ್ಬೋದು, ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಅವನು ಕೆಲಸ ಮಾಡಬಹುದು. ಆದರೂ ತಾನು ಕಲಿತಂಥ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅವನಿಗೆ ಅಭಿಮಾನ ಇರಬೇಕಾಗ್ತದೆ. ಯಾಕಂದರೆ ಇದು ನಾವು ಹೇಗೆ ಹೆತ್ತ ತಾಯಿಗೆ ಹೊತ್ತ ನೆಲಕ್ಕೆ ಹೆಂಗೆ ಗೌರವ ಕೊಡ್ತೇವೋ, ಮಾತೃ ಭಾಷೆಗೆ ಹೆಂಗೆ ಗೌರವ ಕೊಡ್ತೇವೋ, ನಾವು ಕಲಿತಂಥ ಶಾಲೆಗೆ ಅಷ್ಟೇ ಗೌರವ ನಾವು ಸಮರ್ಪಣೆ ಮಾಡಬೇಕಾಗ್ತದೆ. ಪ್ರಿಯ, ಈ ಒಂದು ಸಂದರ್ಭದಲ್ಲಿ ಸರಾವತಿ ಪ್ರೌಢಶಾಲೆಯು ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ. ಸಮಸ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ತಮಗೆಲ್ಲರೂ ನಾವು ಸ್ವಾಗತ ಕೋರುವ ಪೂರ್ವದಲ್ಲಿ ಈ ಒಂದು ವಿದ್ಯಾಸಂಸ್ಥೆಯು ಖಾಲಿ ಮಾಯನಕುರುವ ಗ್ರಾಮ ಪಂಚಾಯಿತಿಗಷ್ಟೇ, ಈ ಭಾಗದ ವಿದ್ಯಾರ್ಥಿಗಳಿಗಷ್ಟೇ ವಿದ್ಯಾರ್ಚನೆ ಕೊಟ್ಟಿಲ್ಲ. ಯಾಕಂದರೆ ನಾವು ನೋಡ್ತೇವೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಮಾಲ್ಕೋಡಿಂದ, ಕಾವೂರಿಂದ, ಕೂಡ್ಲಿಂದ, ತಲಮಡಗಿಯಿಂದ, ದೇವರಮಠದಿಂದ, ಬೇರುವಳ್ಳಿಯಿಂದ, ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಜ್ಞಾನಾರ್ಜನೆಯನ್ನು, ವಿದ್ಯಾದಾನವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಸಂಸ್ಥೆ ಮಹಾವಿದ್ಯಾಸಂಸ್ಥೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಇದರ ಒಂದು ಆಳ ಮತ್ತು ಉದ್ದಗಲ ಈಗ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು 10-12 ಸುಮಾರು 15-60 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯ ಮಹತ್ವ ಏನಾಗಿತ್ತು ಅಂತ ನಾವು 60 ವರ್ಷ ಹಿಂದೆ ಹೋಗಿ ನೋಡಬೇಕಾಗ್ತದೆ. ಈಗಷ್ಟೇ ನಮ್ಮ ಗಣಪತಿ ಸರ್ ಅವರು ಹೇಳಿದ್ರು, ಈ ಒಂದು ವಿದ್ಯಾಸಂಸ್ಥೆಯನ್ನು ಅಂದಿನ ಕಾಲದಷ್ಟೇ ಒಂದು ಮಹತ್ವ ಇತ್ತು. ಅಂದಿನ ಕಾಲದಿಂದ ಇಂದಿನ ಕಾಲದ್ರಾಗ ಒಂದು ತರಗತಿ ಅಂದ ತಕ್ಷಣ ಅಲ್ಲಿ 100 ಜನ 80 ಜನ ಇರ್ತಿದ್ರು. ಒಂದು ತರಗತಿಯಲ್ಲಿ ನಾ ಇರಬೇಕಾದ್ರೆ 80 ಜನ. ಈ ಒಂದು ವಿದ್ಯಾಸಂಸ್ಥೆ ಇವತ್ತು ತನ್ನ ವಜ್ರ ಮಹೋತ್ಸವವನ್ನು ಅತಿ ಸಂಭ್ರಮದಲ್ಲಿ ಆಚರಿಸ್ಕೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ, ಈ ಒಂದು ಸುಸಂದರ್ಭದಲ್ಲಿ, ಈ ಒಂದು ಶುಭ ಸಂದರ್ಭದಲ್ಲಿ, ಈ ಒಂದು ಘನ ವೇದಿಕೆಯ ಮೇಲೆ ಇವತ್ತು ನಮ್ಮ ತಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮಂಕಾಳವೈದ್ಯನವರು, ಮಾನ್ಯ ಸಚಿವರು, ಮಾನ್ಯ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಇನ್ನೊಂದು ಕೆಲಸದ ಮೇರೆಗೆ ಅವರು ಕಾರವಾರಕ್ಕೆ ಹೋಗಿರೋದ್ರಿಂದ ಇವತ್ತು ಬರಲಿಕ್ಕಾಗಲ್ಲ. ಅವರನ್ನು ಈ ಒಂದು ಸಮಯದಲ್ಲಿ ನಾವು ನೆನೆಸುತ್ತಾ, ಹಾಗೂ ಈ ಒಂದು ವೇದಿಕೆಯ ಮೇಲೆ ಘನ ಉಪಸ್ಥಿತಿ ಇದ್ದಂತಹ ಅತಿ ಉತ್ಸಾಹಿ ಮಾನ್ಯ ಮಹೇಶ್ ಹೆಗಡೆಯವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಸಭಾಭವನವನ್ನು ಉದ್ಘಾಟಿಸಿದಂತಹ ಈ ಊರಿನ ಹಿರಿಯರು ಆದಂತಹ ಶ್ರೀಮಾನ್ಯ ಪದ್ಮನಾಭ್ ಸಾನ್ಭಾಗ್ ಅವರೇ, ಹಾಗೂ ಈ ಒಂದು ಭಾಗದಲ್ಲಿ ಗ್ರಾಮ ಪಂಚಾಯತದ ಸದಸ್ಯರಾಗಿ ಉತ್ತಮವಾದ ಸೇವೆಯನ್ನು ನೀಡ್ತಾ ಇರುವಂತಹ ಮಾನ್ಯ ವೆಂಕಟರಮಣ ಮೇಸ್ತವರೇ, ಹಾಗೂ ಇನ್ನೋರ್ವ ಗ್ರಾಮ ಪಂಚಾಯತದ ಸದಸ್ಯರಾದಂತಹ ಗಿರ್ಗೋಲ್ ಪುಡ್ತಾದ್ ಅವರೇ, ಹಾಗೂ ಈ ಒಂದು ಭಾಗದ ಗ್ರಾಮ ಪಂಚಾಯತದ ಸದಸ್ಯರಾದಂತಹ ಶ್ರೀಮತಿ ಲಕ್ಷ್ಮೀಗೌಡರವರೇ, ಹಾಗೂ ಮಾಜಿ ಗ್ರಾಮ ಪಂಚಾಯತದ ಅಧ್ಯಕ್ಷರು, ವ್ಯವಸಾಯ ಸೇವಾ ಸಂಘ ಮಾಯನಕುರ್ವದ ಅಧ್ಯಕ್ಷರಾದ ಮಾನ್ಯ ತಿಲಕ್ ಗೌಡ್ರೆ, ಹಾಗೂ LM ಹೆಗಡೆಯವರ ಬಗ್ಗೆ ಇವತ್ತು ನನಗೆ ಕೆಲವೊಂದು ಮಾತುಗಳು ಭಾಳ ಖುಷಿ ಆಯಿತು. ಒಂದು ಸಲ ನನ್ನ ಕಡೆಯಿಂದ ಚಪ್ಪಾಳೆ ತಡ್ತಾನೆ ನಿಮ್ಮ ಸಾಧನೆಗಾಗಿ ತಮಗೆ ಈ ಒಂದು ವೇದಿಕೆಯ ಮೇಲೆ ಗೌರವಿಸುತ್ತಾ, ಹಾಗೂ ಮಾಜಿ ಗ್ರಾಮ ಪಂಚಾಯತದ ಸದಸ್ಯರು ಸೇಫ್ ಸ್ಟಾರ್ ಸಮೂಹ ಸಂಸ್ಥೆಯ ಮೂಲಕ ಸಮಾಜದಲ್ಲಿ ಹಲವಾರು ರೀತಿಯ ಸಮಾಜಮುಖಿ ಕೆಲಸವನ್ನು ನಿರ್ವಹಿಸುತ್ತಾ ಇರುವಂತಹ ಒಂದು ಸಾಮಾಜಿಕ ಶಕ್ತಿಯಾಗಿ ಬೆಳೆದಂತಹ ಮಾನ್ಯ ಜಿ ಶಂಕರ್ ಅವರೇ, ಹಾಗೂ ಈ ಒಂದು ಶಾಲೆಗೆ ಅತಿ ತಮ್ಮ ದಾನವನ್ನು ನೀಡಿದಂತಹ ಹಾಗೂ ಸೇವೆಯನ್ನು ನೀಡಿದಂತಹ ಮಾನ್ಯ ಸಂದೀಪ್ ಪೂಜಾರಿ ಅವರೇ, ಹಾಗೂ ಈ ಒಂದು ಶಾಲೆಯ ಸಂಘಟನೆಯ
ಆಡಳಿತ ವ್ಯವಸ್ಥೆಯ ಉಪಾಧ್ಯಕ್ಷರಾಗಿ ತಮ್ಮ ಉತ್ತಮವಾದ ಸೇವೆಯನ್ನು ನೀಡ್ತಾ ಇರುವಂತಹ ಶ್ರೀಮಾನ್ಯ ಹನುಮಂತ ಗೌಡರವರೇ ಹಾಗೂ ಈ ಒಂದು ಶಾಲೆಯ ಶಿಕ್ಷಕ ವೃಂದದವರನ್ನು ಈ ಶಾಲೆಯ ಚುಕ್ಕಾಣಿಯನ್ನು ಹಿಡಿದಂತಹ ಸನ್ಮಾನ್ಯ ಗಣಪತಿ ಸರ್ ಅವರೇ ಹಾಗೂ ಈ ಒಂದು ಶಾಲೆಯ ಸಮಸ್ತ ಆಡಳಿತ ಮಂಡಳಿಯವರೇ, ಊರ ನಾಗರಿಕರೇ, ಮುಂದಿನ ನಮ್ಮ ಭಾರತ ದೇಶದ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಹಿಡಿಯುವಂತಹ ನನ್ನ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಈ ಒಂದು ದಿನ ನಾನು ಪ್ರಥಮವಾಗಿ ಹೇಳಿದಂಗೆ ಹೇಗೆ ವರ್ಣಿಸಲಿ ಈ ಒಂದು ದಿನದ ವೈಭವ. ಯಾಕಂದರೆ ನಾನು ಜಿ ಶಂಕರ್ ಅವರ ಒಂದೇ ಕ್ಲಾಸ್ಮೇಟ್. ಈ ಶಾಲೆಯಲ್ಲಿ ನಾವು 8, 9, 10 ಅಷ್ಟೇ ಅಲ್ಲದೆ 1ನೇ ತರಗತಿಯಿಂದ 10ನೇ ತರಗತಿ ತನಕ ನಾವು ಜೊತೆಯಲ್ಲಿ ಓದಂಥವರು. ಅಂದಿನಿಂದ ಇಂದಿನ ತನಕ ಈ ಒಂದು ಶಾಲೆಯ ಉದ್ದಗಲ ಹಾಗೂ ವ್ಯವಸ್ಥೆ ನಮ್ಮ ಹೃದಯಾಂತರದಲ್ಲಿದೆ. ಆ ಒಂದು ಅನುಭವ ಸವಿ ನೆನಪಾಗಿ ನಮ್ಮ ಮನದಾಳದಲ್ಲೂ ಈಗಲೂ ಇದೆ. ನಾನು 7-8 ವರ್ಷಗಳ ಮೊದಲು ಇಲ್ಲಿ ಬಂದಾಗ ನಮ್ಮ ಶಾನ್ಭಾಗರು ಅಂತ ಒಬ್ಬ ಹೆಡ್ ಮಾಸ್ತರ್ ಇದ್ದರು. ಅವರು ಹೇಳಿದರು, ನೋಡಿ ನಾವು ಈ ಸುವರ್ಣ ಮಹೋತ್ಸವದ ಒಂದು ಹಾಲನ್ನು ಮಾಡ್ತಾಯಿದ್ದೀವಿ. ನಾನು ಹೇಳಿದೆ, ಸರಿ, ನಮ್ಮ ಹೆಲ್ಪು ಆ ವೇಳೆಯಲ್ಲಿ ನಾನು ಎಷ್ಟು ಸಾಧ್ಯವಿತ್ತು ಕೊಟ್ಟೆ. ಮೊನ್ನೆ ನನ್ನ ಮನೆಯಲ್ಲಿ ಈ ಶಾಲೆಯ ಟ್ರಸ್ಟಿ ಮತ್ತು ಹೆಡ್ ಮಾಸ್ಟರ್ ಅವರೆಲ್ಲ ಬಂದು ನನಗೆ ಹೇಳಿದರು, ನೀವು ಯಾವ ಇಚ್ಛೆಯಿಂದ ಸುವರ್ಣ ಮಹೋತ್ಸವದ ಭವನವನ್ನು ಇದು ಮಾಡಲಿಕ್ಕೆ ದಾನ ಕೊಟ್ಟಿದ್ದರೋ ಅದರ ಪೂರ್ಣಾವತಿ ಆಗಿದೆ. ಅದಕ್ಕಾಗಿ ನೀವು ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಮತ್ತು ನಿಮ್ಮನ್ನು ನಾವು ಸನ್ಮಾನ ಮಾಡಲಿಕ್ಕೆ ಇದ್ದೇವೆ. ಈ ವಿಷಯ ನನಗೆ ತಿಳಿ ತುಂಬ ಸಂತೋಷವಾಯಿತು. ಯಾಕಂದರೆ ನಾನು ಇನ್ನೂ ಜೀವಂತ ಇದ್ದೇನೆ ಅದನ್ನು ನೋಡಲಿಕ್ಕೆ, ಅದು ಒಂದು ಸಂತೋಷ. ಮತ್ತೊಂದಂದರೆ ನಾವು ಹೇಳ್ತೀವಲ್ಲ, ಅನುಭವ. ಈ ಎಲ್ಲ ವಿಷಯದಲ್ಲಿ ಅನುಭವ ನಮ್ಮ ಒಂದು ಥರದ ರಸ್ತೆ, ನಮ್ಮದು ದಾರಿ, ನಮಗೆ ಪಕ್ಷವನ್ನು ಒಂದು ಥರದ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುವ ಒಂದು ದೊಡ್ಡ ಹೆದ್ದಾರಿ ಅಂತ ಹೇಳ್ಬೋದು. ಅನುಭವವನ್ನು ನಾವು ಅಂಗಡಿಗೆ ಹೋಗಿ ಅಯ್ಯಪ್ಪ ಒಂದು 20 ವರ್ಷದ ಅನುಭವ ಕೊಡು ಅಂದರೆ ಆ ಅನುಭವ ಸಿಗೋಲ್ಲ. ಅದು ನಾವು ಆ ದಾರಿಯನ್ನು ಕ್ರಮವಾಗಿ ವ್ಯವಸ್ಥಿತ ರೀತಿಯಿಂದ ಪಾರು ಮಾಡಬೇಕು. ಅದಕ್ಕೆ ನಾವು ಹೇಳ್ತೇವೆ ಅನುಭವತಿ ಇತಿ. ಅನುಭವ ಅಂದರೆ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಹೀಗಾಗಿ ಈ ವಿಷಯದಲ್ಲಿ ಶಿಕ್ಷಣ ಮತ್ತು ಈ ಅನುಭವವನ್ನು ನನಗೆ ದೇವರು ಒಂದು ಥರದ ಆಶೀರ್ವಾದ ಕೊಟ್ಟರು ಅನುಭವ ಪಡೀಲಿಕ್ಕೆ. ಥ್ರೂಔಟ್ ನನ್ನ ಅಭ್ಯಾಸದಲ್ಲಿ, ಶಿಕ್ಷಣದಲ್ಲಿ ಸ್ಕಾಲರ್ಶಿಪ್ ಕೊಟ್ಟ ನಂತರ ಆ ಅನುಭವದ ನನ್ನ ಒಂದು ಥರದ ಸಂತೋಷ ನನಗೆ ಈಗ ಬಹಳ ಆಗ್ತಾಯಿದೆ. ಅದಕ್ಕಾಗಿ ನಾನು ಎಲ್ಲಿ ಹೋದರೂ ಶಾಲೆ, ಸ್ಟೂಡೆಂಟ್ಸು, ಡೆವಲಪ್ಮೆಂಟು ಇಂಥವಳಿಗೆಲ್ಲ ನಾನು ನನ್ನ ಇದರ ಪ್ರಕಾರ, ಕೆಪಬಿಲಿಟಿ ಪ್ರಕಾರ ನಾನು ನನ್ನ ಮನಸ್ಸಿನ ಪ್ರಕಾರ ದಾನ ಮಾಡ್ತೀನಿ. ಮತ್ತು ದೇವರ ದಯೆಯಿಂದ ಶಿಕ್ಷಣದ ಯಾವ ಏರಿಯಾದಲ್ಲಿಯೂ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ದಾನ ಮಾಡಲಿಕ್ಕೆ. ಈ ವಿಷಯ ನಾನು ಇಷ್ಟೇ ಹೇಳ್ತಾ ಇದ್ದೇನೆ. ಈಗಾಗಲೇ ಸರಾವತಿ ಪ್ರೌಢಶಾಲೆ 60ನೇ ವರ್ಷದ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ಈ ಭಾಗದ ಜನರಿಗೆ ವಿದ್ಯೆಯನ್ನು ಕೊಟ್ಟು ಅನೇಕ ಸಂದರ್ಭಗಳಲ್ಲಿ ಪೂರ್ವ ವಿದ್ಯಾರ್ಥಿಗಳಾಗಿ ಅನೇಕ ಚಟುವಟಿಕೆಯಲ್ಲಿ ಇವತ್ತು ತೊಡಗಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಇವತ್ತು ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಒಂದು ಕಡೆಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ, ಇನ್ನೊಂದು ಕಡೆಗೆ ಈ ಊರಿನ ಸರ್ವಾಂಗೀಣ ಅಭಿವೃದ್ಧಿನೂ ಅಷ್ಟೇ ಮುಖ್ಯ ಆಗ್ತದೆ.
ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು, ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಸಚಿವರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನಮ್ಮ ಹತ್ರ ಕೂಡ ಬರ್ತೇವೆ, ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಬರ್ತೇನೆ ಅಂತ ನಮಗೆ ಮಾತು ಕೊಟ್ಟಿದ್ದರು. ಆದರೆ ಅವ್ರಿಗೆ ಅನಿವಾರ್ಯ ಕಾರಣಗಳಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಇವತ್ತು ನಮ್ಮ ಜಿಲ್ಲೆಗೆ ಬಂದಿರೋದ್ರಿಂದ ಅವರೊಟ್ಟಿಗೆ ಹಲವಾರು ಚಟುವಟಿಕೆಯಲ್ಲಿ ಇವತ್ತು ತೊಡಗಿರುವುದರಿಂದ ಅವರಿಲ್ಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಖಂಡಿತವಾಗಿಯೂ ಕೂಡ ನಮಗೆ ಈ ಊರಿನ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಮಾವಿನಕೂರವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೇವೆ ಅಂತೇಳುವ ಮಾತನ್ನು ನಮಗೆ ಕೊಟ್ಟಿದ್ದಾರೆ. ಖಂಡಿತ ನಾವು ಒಂದು ವಿಶ್ವಾಸ ಇಟ್ಕೊಂಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರೆ ಖಂಡಿತ ಭಾಳ ಖುಷಿ ಪಡ್ತಿದ್ರು ಮತ್ತು ಈ ಶಾಲೆಗೆ ಇನ್ನಷ್ಟು ಮೆರುಗನ್ನು ತರಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೂ ಕೂಡ ನಮಗೆ ಒಂದು ಮಾತನ್ನು ಹೇಳಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಕೂಡ ನನಗೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಈ ಶಾಲೆಯ ಬಗ್ಗೆ ಮತ್ತು ಈ ಊರಿನ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತೇವೆ ಅಂತ ಹೇಳುವ ಮಾತನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಅನೇಕ ಏಳು ಬೀಳುಗಳನ್ನು ನಾವು ಕಾಣ್ತೇವೆ. ಇವತ್ತು ಭಾಳ ಜನರಿಗೆ ಪ್ರೈಜನ್ನು ಕೊಡೋದ್ರ ಮೂಲಕ ಅವರನ್ನು ಹುರಿದುಂಬಿಸಿರುವಂಥದ್ದು, ಹಾಗೆಯೇ ಅವರ ಕ್ಷಮತೆಯನ್ನು ಮೆಚ್ಚಿ ಅವರಿಗೆ ಬೆಂತಟ್ಟುವಂಥ ಕೆಲಸವನ್ನು ಇವತ್ತು ಶಾಲೆಯ ಅನೇಕ ವಿಚಾರಗಳನ್ನು, ಅನೇಕ ವ್ಯವಸ್ಥೆಗಳನ್ನು ಇವತ್ತು ಮಾಡೋದ್ರ ಮೂಲಕ ಮಕ್ಕಳನ್ನು ಹುರಿದುಂಬಿಸಿದ್ದಾರೆ. ಹಾಗಾಗಿ ಇವತ್ತು ಶರಾವತಿ ಪ್ರೌಢಶಾಲೆ ಕೇವಲ ವಿದ್ಯೆ ಕೊಡುವ ಸಂಸ್ಥೆ ಆಗಿಲ್ಲ. ನನಗೆ ತಿಳಿದ ಮಟ್ಟಿಗೆ 1982ರಲ್ಲಿರ್ಬೋದು ಅಥವಾ 2007ರಲ್ಲಿರ್ಬೋದು ಅನೇಕ ಸಂದರ್ಭಗಳಲ್ಲಿ ಇವತ್ತು ಮಾವಿನಕೂರು ಜನ ನೆರೆ ಬಂದಂಥ ಸಂದರ್ಭದಲ್ಲೂ ಕೂಡ ಆಶ್ರಯವನ್ನು ಪಡೆದಂಥ ಒಂದು ಶರಾವತಿ ಪ್ರೌಢಶಾಲೆ ಇದು. ನಾವೆಲ್ಲರೂ ಕೂಡ ಈ ಶಾಲೆಯ ಬಗ್ಗೆ ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡು ದೊಡ್ಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ಕೊಂಡಂಥ ಅನೇಕ ವಿಚಾರಗಳನ್ನು ನಾವು ಹಂಚಿಕೊಳ್ಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ವಜ್ರ ಮಹೋತ್ಸವದ ಕಾರ್ಯಕ್ರಮವನ್ನು, ಅದು ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮದ ಮೂಲಕ ಇವತ್ತು ಜನರಲ್ಲಿ ಹಂಚಿಕೆ ಮಾಡಿಕೊಳ್ತಾ ಇದ್ದೇವೆ. ಒಮ್ಮೆ ಧಾರವಾಡದಲ್ಲಿ ಕರ್ನಾಟಕ ಸಂಘದಲ್ಲಿ ದ.ರಾ. ಬೇಂದ್ರೆಯವರ ಕಾರ್ಯಕ್ರಮ ಹೀಗೆ ನಡೀತಿತ್ತಂತೆ. ಸಂಜೆ ಕಾರ್ಯಕ್ರಮ ಉದ್ದಾಗಿತ್ತು. ಎಷ್ಟು ನಿಮಿಷ ಮಾತಾಡ್ಬೇಕಂತ ಕೇಳಿದಾಗ ದ.ರಾ. ಬೇಂದ್ರೆಯವರು ಅಲ್ಲಿ ಯಾರೋ ಹೇಳಿದ್ರು ಸಂಘಟಕರು 7:30ವರೆಗೆ ಅಂತೇಳಿ. ಅಡ್ಡಿಲ್ಲ, ನಾನು 7:07ವರೆಗೂ ಮಾತಾಡ್ತೇನೆ ಅಂತಂದ್ರೆ ಜನ 7:07ವರೆಗೂ ಅಂತೇಳಿ. ನೀವು 7:07ವರೆಗೂ ಮಾತಾಡುವುದಿಲ್ಲ, ಯಾಕಂತಂದರೆ ಅಂಥ ಒಂದು ತೊಂದರೆಯನ್ನು ನಿಮ್ಗೆ ಕೊಡದೆ, ಸಹನೆಯನ್ನು ಮೀರದೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬದುಕು ಕೆಲವರದ್ದು ಉದಾಹರಣೆ ಆಗಿರ್ತದೆ, ಕೆಲವರದ್ದು ಎಚ್ಚರಿಕೆಯಾಗಿರ್ತದೆ. ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಇದ್ದಾಗ ಹಿಟ್ಲರ್ನೂ ಇದ್ದ, ಆದರೆ ಇವತ್ತು ಹಿಟ್ಲರ್ನ ನೆನೆಸುವುದಿಲ್ಲ, ಮಹಾತ್ಮ ಗಾಂಧಿಯನ್ನು ನೆನೆಸ್ತಾರೆ. ಅಬ್ದುಲ್ ಕಲಾಂನೂ ಕೂಡ ಈ ದೇಶದ ರಾಷ್ಟ್ರಪತಿಯಾಗಿದ್ದ, ಅದೇ ಸಂದರ್ಭದಲ್ಲಿ ಕಸಬ್ನೂ ಕೆಲವು ಕೃತ್ಯಗಳನ್ನು ಮಾಡಿದ್ದ. ರಾಮಾಯಣ ನೋಡಿದಾಗ ರಾಮ ಆದರ್ಶವನ್ನು ಮೆರೆದ. ರಾವಣ ಎಷ್ಟೆಲ್ಲ ಬ್ರಾಹ್ಮಣ್ಯ ಇದ್ದರೂ ಕೂಡ ಶೀಲದಿಂದ ವಂಚಿತನಾಗಿ ಇವತ್ತು ರಾವಣನ ಹೆಸರನ್ನು ಯಾರೂ ಇಟ್ಕೊಳ್ಳೋದಿಲ್ಲ. ಮಹಾಭಾರತವನ್ನು ಗಮನಿಸಿದಾಗ ಕೃಷ್ಣ ಪರಮಾತ್ಮ ಈ ಕಡೆ ಧರ್ಮರಾಜ ಇದ್ದ, ಈ ಕಡೆ ದುಶ್ಯಾಸನೂ ಇದ್ದ. ಇವತ್ತು ದುಶ್ಯಾಸನ ಹೆಸರನ್ನು ಯಾರೂ ಇಟ್ಕೊಳ್ಳೋದಿಲ್ಲ. ಅಂತಂದರೆ ಕೆಲವರ ಬದುಕು ಅದು ಆದರ್ಶಮಯವಾಗಿರುತ್ತದೆ. ಹೀಗೆ ನಾನು ಬದುಕಬೇಕು ಹೇಳುವಂಥದ್ದನ್ನು ತೋರಿಸುವಂಥದ್ದು ಕೆಲವರ ಬದುಕಾದರೆ, ಹೀಗೆ ಬದುಕಬಾರ್ದು ಹೇಳುವಂತಹ ಎಚ್ಚರಿಕೆಯ ಬದುಕನ್ನು ನಿರ್ವಹಿಸಿದಂಥದ್ದು ಕೆಲವರದಾಗಿರ್ತದೆ. ಈಗಾಗಲೇ ಸಮಯ ಮೀರಿ ಹೋಗಿದೆ, ಆದರೂ ಇವರ ಮಾತು ಮುಗಿಯುವುದಿಲ್ಲ. ಒಂದು ಕಡೆ ಆ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ಈ ವೇದಿಕೆಯಲ್ಲಿ ಇಟ್ಕೊಂಡಿದ್ದೀರಾ, ಕರೆದಿದ್ದೀರಾ. ಅದಕ್ಕೆ ಅನುಗುಣವಾಗಿ ಒಂದೆರಡು ಮಾತನ್ನಾಡಬೇಕಾಗಿದ್ದು ಈ ಒಂದು ಸಭೆಯ ಸಂಪ್ರದಾಯದ ಸನ್ನಿವೇಶ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡು ಒಂದೆರಡು ಮಾತನ್ನಾಡಲಿಕ್ಕೆ ಬಯಸ್ತೇನೆ. ಜೀವಿಗಳಲ್ಲಿ ಅತ್ಯಂತ ಬುದ್ಧಿಜೀವಿ ಮನುಷ್ಯ ಜೀವಿ ಅಂದರೆ ನಾವುಗಳು. ಈ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಮನುಷ್ಯ ಇವತ್ತು ಈ ಭೂಮಿಗೆ ಬರುವಾಗ ತಂದದ್ದೇನೂ ಇಲ್ಲ, ಹೋಗುವಾಗ ತೆಗೆದುಕೊಂಡು ಹೋಗುವುದು ಏನೂ ಇರುವುದಿಲ್ಲ. ಬಂದು ಹೋಗುವ ಮಧ್ಯೆ ಅಂದರೆ ನಡುವೆ ನಾವೇನು ಮಾಡಬೇಕು ಎನ್ನುವುದನ್ನು
ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ನಾವು ಮನುಷ್ಯ ಜೀವಿಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡಾಗ ಈ ವೇದಿಕೆಯಲ್ಲೇ ನಮಗೆ ಅದು ಭಾಳಷ್ಟು ಉದಾಹರಣೆಗಳು ಸಿಗ್ತಾ ಇದೆ. ಬಂದು ಹೋಗುವ ನಡುವೆ ನಾವೇನು ಮಾಡಬೇಕು ಎನ್ನುವುದನ್ನು ಉದಾಹರಣಾರ್ಥವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದ್ದು, ಒಂದು ಈ ವೇದಿಕೆಯಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಮೆರೆದಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರು ಯಾರು ಅಂತ ಹೇಳಬೇಕು ಅಂದರೆ, ನಮ್ಮ ಮಾನ್ಯ ಸಂದೀಪ್ ಪೂಜಾರಿ ಅವರು. ಹಿಂದೆ ಈ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇದ್ದವಾಗ ಆವತ್ತೊಂದು ದಿವಸ ನಾನು ಬರಲಿಲ್ಲ. ಈ ಶಾಲೆಗೆ ಸೇರಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಕೆಲವು ಸಮಸ್ಯೆಗಳಿಂದ ಮುಂದೆ ತಮ್ಮ ಜೀವನದಲ್ಲಿ ಉದ್ಭವಕ್ಕೆ ಬಂದಿರತಕ್ಕಂಥ ಮಕ್ಕಳ ಭವಿಷ್ಯ ಏನಾಗಬಹುದು ಎನ್ನುವ ಚಿಂತನೆಯಲ್ಲಿ ಅನಾರೋಗ್ಯದ ಪರಿಸ್ಥಿತಿ ಕಾಡುವ ಚಿಂತೆ ಇನ್ನೊಂದು ರೀತಿಯಲ್ಲಿ. ಹೀಗಿರುವಾಗ ಈ ಸಂದರ್ಭವನ್ನು ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಈ ಒಂದು ವಿಚಾರವನ್ನು ಹೇಳಿದಾಗ ಅವರು ತಕ್ಷಣ ಈ ಒಂದು ಕ್ಷೇತ್ರಕ್ಕೆ ಬಂದು ಆ ಒಂದು ವ್ಯವಸ್ಥೆಗೆ ತಾನು ಬದ್ಧನಿದ್ದೇನೆ, ಅವರು ಯಾರೇ ಇದ್ದಾಗ್ಯೂ ಕೂಡ ಅವರ ಮಕ್ಕಳ ಬಗ್ಗೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆಗಳಿಲ್ಲ, ಅದನ್ನು ನಾನು ನೋಡ್ತೇನೆ, ಅವರು ಎಲ್ಲಿವರೆಗೆ ಕಲಿಸ್ತಾರೆಯೋ ಅಲ್ಲಿವರೆಗೆ ಅವನು ಕಲೀಲಿ ಎನ್ನುವ ಮಾತನ್ನು ಹೇಳಿ ಆ ಒಂದು ಕೆಲಸವನ್ನು ಅವರು ಜವಾಬ್ದಾರಿಯಾಗಿ ತಗೊಂಡಿದ್ದಾರೆ. ಅಂದರೆ ಆ ಮಕ್ಕಳು ನಿಜವಾಗಿಯೂ ಭಾಗ್ಯವಂತರು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಬೇಕು. ಯಾಕೆಂದರೆ ಅವರು ಆ ರೀತಿಯ ಆಶ್ರಯದಲ್ಲಿ ಬೆಳೆದವರು ಮುಂದೆ ಯಾವ ಒಂದು ವ್ಯಕ್ತಿತ್ವದಲ್ಲಿ ವ್ಯಕ್ತಿಯಾಗಿ ದೇಶದ ಭವಿಷ್ಯವನ್ನು ಅಥವಾ ಒಂದು ವ್ಯಕ್ತಿಯಾಗಿ ನಾಡಿನ ಜನತೆಯ ಜನಪರದ ಕಾರ್ಯದಲ್ಲಿ ತಾನು ಮುಂದುವರಿಸಿಕೊಂಡು ಹೋಗ್ತಾನೋ ಎನ್ನುವುದನ್ನು ಆ ಸಂದರ್ಭವನ್ನು ಕಾದು ನೋಡಬೇಕಾಗಿದೆ ನಾವು. ಹಾಗಾಗಿ ಇಂಥ ಒಂದು ಹೃದಯ ಶ್ರೀಮಂತಿಕೆ ಹೊಂದಿದಂಥ ವ್ಯಕ್ತಿಗಳು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಹಾಗಲೇ ಇನ್ನು ಸಮಯ ಕೂಡ ಮೀರಿ ಹೋಗ್ತಾ ಇದೆ. ಇನ್ನೂ ಭಾಳ ಮಾತಾಡಿದರೆ ತಮಗೂ ಕೂಡ ಬೇಸರವಾಗಿ ಮುಂದಿನ ಕಾರ್ಯಕ್ರಮ ಏನಾಗ್ಬೋದು ಎನ್ನುವ ಚಿಂತೆ ಇರ್ಬೋದು. ಹಾಗಾಗಿ ಹೆಚ್ಚು ಮಾತಾಡದೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇದೇ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯಲ್ಲಿ ಜ್ಞಾನೋದಯವನ್ನು ಮಾಡಿ ಆಡಳಿತ ಕಮಿಟಿಗೂ ಸೇರಿಕೊಂಡು ಎಲ್ಲ ರೀತಿಯಲ್ಲೂ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲಾ ಶಿಕ್ಷಕ ವೃಂದದವರಿಗೂ ಆಡಳಿತ ಕಮಿಟಿಯವರಿಗೂ ಹಾಗೂ ಈ ವೇದಿಕೆಯಲ್ಲಿ ವಯಸ್ಸಿನಲ್ಲಿ ಎಷ್ಟೋ ದೊಡ್ಡವರು ಅನುಭವದಲ್ಲಿ ಹೆಚ್ಚಿನ ದಾರಿಗಳನ್ನು ಅರಿತು ಅದನ್ನು ಜೀರ್ಣಿಸಿಕೊಂಡವರು ಈಗಾಗಲೇ ಮಾತಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಮಹಾನ್ ವ್ಯಕ್ತಿಗಳ ಜ್ಞಾನ ಸಂಪನ್ನ ದಿವ್ಯ ದೇಗುಲದಲ್ಲಿ ಅವರ ಮುಂಗಡೆಯಲ್ಲಿ ಈ ಥರ ಮಾತಾಡಿದ್ದು ಏನಾದರೂ ಸ್ವಲ್ಪ ಅಪರಾಧಗಳಿದ್ದರೆ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲ ಪ್ರೇಕ್ಷಕ ಬಂಧುಗಳಿಗೂ ಹಾಗೆ ಇನ್ನೊಮ್ಮೆ ನಾನು ಹೇಳೋದೇನು ಅಂದರೆ, ನಾವು ಎಲ್ಲೇ ಇರಲಿ ಹೇಗೇ ಇರಲಿ ಎಲ್ಲವನ್ನ ಮರೆತು ಪ್ರೀತಿ ವಿಶ್ವಾಸಗಳಿಂದ ದೂರ ಇದ್ದರೂ ಹತ್ತಿರ ಇದ್ದು ಇಂಥ ಕಾರ್ಯಕ್ರಮದಲ್ಲಿ ಮತ್ತೆ ಒಂದಾಗಿ ಚೆಂದಾಗಿ ಕಾರ್ಯಕ್ರಮವನ್ನು ಮಾಡೋಣ. ಈ ಒಂದು ಶ್ರಾವತಿ ಪ್ರೌಢಶಾಲೆಯನ್ನು ಎಲ್ಲರ ಸಹಕಾರಗಳೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋಣ ಎನ್ನುವ ಮಾತನ್ನು ಆಡ್ತಾ ತಮಗೆಲ್ಲ ವಂದಿಸುತ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಪ್ಪತ್ತನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ಈ ಸಂಸ್ಥೆ ಹುಟ್ಟಿದ 60ನೇ ವರ್ಷದ ವಜ್ರ ಮಹೋತ್ಸವ, 50ನೇ ವರ್ಷದ ಸವಿ ನೆನಪಿಗಾಗಿ ಕಟ್ಟಲು ಶುರು ಮಾಡಿದಂತಹ ಈ ಸುವರ್ಣ ಸ್ಮಾರಕ ಸಭಾಭವನದ ಉದ್ಘಾಟನೆ, ಮಕ್ಕಳ ಪ್ರತಿಭಾ ಪುರಸ್ಕಾರ, ಎಲ್ಲ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಹಾಜರಿದ್ದಂತಹ ಗೌರವಾನ್ವಿತ ನಮ್ಮ ಮಂಕಾಳ ವೈದ್ಯ ಸರ್ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರು ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಉದ್ಘಾಟನೆಗೆ ಈ ಸಭಾಭವನದ ಮೂಲ ಬಂಡವಾಳ ನಮ್ಮ ಮುಖ್ಯೋಧ್ಯಾಪಕ ಹೇಳಿದರು. 40 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿಕೊಂಡು 500 ರೂಪಾಯಿ ಹಾಕ್ಕೊಂಡು ಮನೆ ತಿರುಗುವಾಗ ಮೊದಲನೇ ಬಾರಿಗೆ 1 ಲಕ್ಷ ಕೊಟ್ಟರು. ಅಂಥವ್ರು ಇವತ್ತು ಈ ಸಭಾಭವನದ ಉದ್ಘಾಟನೆಗೆ ಬರ್ತಾರೆ ಅಂತ ನಾನು ಅಂದ್ಕೊಳ್ಳಲಿಲ್ಲ, ಅಥವಾ ಅವ್ರ ಹತ್ರ ಮಾಡಿಸ್ಬೇಕು ಅಂತ ವಿಚಾರನೂ ನಮಗಿರಲಿಲ್ಲ. ಆದರೆ ಅವರಿಗೊಂದು ಸನ್ಮಾನ ಮಾಡಬೇಕು ಅನ್ನುವಂತಹ ನಮಗೆ ಬಹಳ ಆಸೆ ಇತ್ತು. ಆ ಸನ್ಮಾನಕ್ಕಾಗಿ ನಾವು ಅವ್ರ ಮನೆಗೆ ಹೋಗಿ ಅವರನ್ನು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಅವರು ಒಪ್ಕೊಂಡು ಅವರು ಬಂದಿದ್ದಾರೆ. ಬಂದಂಥ ಹಿರಿಯ ಮುತ್ಸದ್ದಿ
ಪದ್ಮನಾಭಪ್ರಭು ಅವರೇ ಹಾಗೂ ಸಮಯ ಅಭಾವದಿಂದ ಸಂಕ್ಷಿಪ್ತವಾಗಿ ಮಾತಾಡ್ತೇನೆ. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪಾಲಕರೇ, ಪೋಷಕರೇ, ಮುದ್ದು ವಿದ್ಯಾರ್ಥಿಗಳೇ, ಪೂರ್ವ ವಿದ್ಯಾರ್ಥಿಗಳೇ, ಶಿಕ್ಷಕ ಸಿಬ್ಬಂದಿ ವರ್ಗದವರೇ, ಮುಖ್ಯಾಧ್ಯಾಪಕರೇ, ಮುಖ್ಯವಾಗಿ ನುಡಿಸಿರಿ ವಾಹಿನಿಯ ಎಲ್ಲ ಪದಾಧಿಕಾರಿಗಳೇ, ಈ ಭಾಗದ ಅದರ ನಿರ್ವಹಣೆ ಮಾಡ್ತಿರುವಂತಹ ನಮ್ಮ ಸಂಜಯ್ ನಾಯ್ಕರವರೇ ಹಾಗೂ ಆರಕ್ಷಕ ಅಧಿಕಾರಿಗಳೇ, ಕೇವಲ ಅಧ್ಯಕ್ಷ ಮಾತು ಅಂದರೆ ಕಡಿಮೆ ಅಂದರೆ ಒಂದೂವರೆ ತಾಸು ಬೇಕು. ಆದರೆ 1.5 ಇಂದ 2 ನಿಮಿಷದಲ್ಲಿ ಸಮಯದ ಅಭಾವದಿಂದ ನಾನು ಭಾಷಣ ಮುಗಿಸ್ತಾ ಇದ್ದೇನೆ. ಭಾಷಣ ಮಾಡ್ತಾ ಹೋದರೆ ಇವತ್ತು ಭಾಷಣ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ನನ್ನ ಹತ್ರ. ಯಾಕೆಂದರೆ ಈಗಾಗಲೇ ಸಣ್ಣ ರೀತಿಯಲ್ಲಿ ಹೇಳಿದೆ, ಇದರ ಸಂಕಲ್ಪ ಮಾಡಿ ಹೊರಟಾಗ ಕೆಲವೊಬ್ಬರು ಮನೆಗೆ ಹೋದಾಗ ಆಡಿದ ಮಾತು ನೆನಪು ಮಾಡಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸಿಕ್ಕಿದ್ರೆ ಇವತ್ತು ಅವ್ರ ಮುಂದೆ ನಿಂತು ಫೋಟೋ ಹೊಡಿಸ್ಕೊಳ್ಬೇಕು ಅಂತ ಮನಸ್ಸು ಇತ್ತು. ಯಾಕೆಂದರೆ ಆವತ್ತು ಭಾಳ ಅಂತ ಹೇಳಿದರು. ಆದರೂ ಇವತ್ತು ನಾನು ಹೇಳ್ತೇನೆ, ಮನೆಗೆ ಹೋದಾಗ ಕೆಲವೊಬ್ಬರು ಮನೆಗೆ ಹೋದಾಗ 10 ರೂಪಾಯಿ ಒಟ್ಟು ಮಾಡ್ಲಿಕ್ಕೆ ಆಗದೆ ಹೋದವರಿಗೆಲ್ಲ ನೀವು ಅಧ್ಯಕ್ಷ ಸ್ಥಾನ ಕೊಡ್ತೀರಿ, ಅದೆಲ್ಲ ಆಗ್ತದ ಅಂತ ಕೇಳಿದ್ರು. ಸರ್, ಇವತ್ತು ನಾನು ಹೇಳ್ತೇನೆ, ನಾನು ಮಾಡಿದ್ದಲ್ಲ, ನಾನು ಅಧ್ಯಕ್ಷನಾಗೂ ಮಾಡೋದಲ್ಲ, ನಾನು ಈ ಶಾಲೆಯ ಒಂದು ಪೂರ್ವ ವಿದ್ಯಾರ್ಥಿಯಾಗಿ ಮಾಡಿದ್ದೇನೆ. ಅದು ದಾನಿಗಳ ಅಷ್ಟು ಪಾಲಕರ ನಿಮ್ಮಂಥರ ಸಹಕಾರದಿಂದ ಮಾಡಿದ್ದೇನೆ ಹೊರತು ನಾನು ಮಾಡಿದ್ದಲ್ಲ. ಆದರೆ ಯಾವುದೇ ಒಂದು ವ್ಯಕ್ತಿ ಇನ್ನೊಬ್ಬರಿಗೆ ಮಾತನಾಡುವಾಗ ಅವನು ಯೋಗ್ಯತೆಯನ್ನು ಸರಿಯಾಗಿ ಹಾಕೊಂಡು ಮಾತಾಡಬೇಕು. ಇವತ್ತು ಇಷ್ಟು ಜನ ಇಲ್ಲಿದ್ದಾರೆ, ನೀವು ಇಷ್ಟು ಜನ ಇದ್ದಿರಿ, ನನ್ನ ಯೋಗ್ಯತೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ಲ. ಆದರೆ ಒಬ್ಬರ ಬಗ್ಗೆ ಹೀಯಾಳಿಸಿ ಯಾವತ್ತೂ ಮಾತನಾಡಬಾರ್ದು ಅಂತ ಒಂದು ಅವ್ರು ನಿಜವಾಗಿ ಅವ್ರು ಆಡಿದ ಮಾತೇ ಇವತ್ತು ಇಂಥದ್ದೊಂದು ಸ್ಮಾರಕ ನಿರ್ಮಾಣ ಆಗಲಿಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇದೆ. ದಾನಿಗಳು ಇದೇ ರೀತಿ ಉದಾರವಾಗಿ ಸಿಗ್ತಾ ಹೋದರೆ ಇದರ ಮೇಲೂ ಇವ್ರು ಹೇಳಿದಾಗೆ ರಜತ ಮಹೋತ್ಸವಕ್ಕೆ ಇನ್ನೊಂದು ಬಿಲ್ಡಿಂಗ್ ಮಾಡ್ತೇವೆ, ಮಾಡುವಂಥ ಮನಸ್ಸು ಇದೆ. ಆದರೆ ಈ ಕುರ್ಚಿ ಅಂಟ್ಕೊಂಡೇ ಮಾಡಬೇಕು ಅಂತಿಲ್ಲ, ಅದರ ಆಸೆಯೂ ನನಗಿಲ್ಲ. ಮಾಡಬೇಕು ಅಂದರೆ ನಾನು ಪೂರ್ವ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಇವತ್ತು ನನಗೆ ಹೆಮ್ಮೆ ಇದೆ. ಹಾಗಾಗಿ ಇವತ್ತಾದರೂ ನಾವು ಯಾರ ಮನೆಗೂ ಎಲ್ಲೂ ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಎಷ್ಟು ಜನ ದಾನಿಗಳು ನಮ್ಮ ಪೂರ್ವ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿದ್ದವರು, ಗುಜರಾತ್ನಲ್ಲಿದ್ದವರು, ಮುಂಬೈಲಿದ್ದವರು ಎಷ್ಟು ನಮಗೆ ಅವರಾಗೆ ಕೇಳ್ಕೊಂಡು ಹಣ ಹಾಕ್ತಾ ಇದ್ದಾರೆ. ಆದರೆ ಒಂದು ವ್ಯಕ್ತಿಯ ಹೆಸರು ಹೇಳಬಾರ್ದು, ಆದರೆ ಹೇಳಿದ್ರು ನನ್ನ ಮನಸ್ಸು ಕೇಳ್ತಾ ಇಲ್ಲ. ನಮ್ಮ ಲಿಂಗಪ್ಪ ಅಂಬಿಗ್ನವರು ಸಲಾಂ ಅವರಿಗೊಂದು ಇನ್ವಿಟೇಷನ್ ಕೊಡಲಿಲ್ಲ, ಅವ್ರನ್ನ ಕರೀಲಿಲ್ಲ. ಕಾರ್ಯಕ್ರಮ ಕೇಳಿಕೊಂಡು ಶಾಲೆ ಬಂದು ಸರ್ 2,000 ರೂಪಾಯಿ ಕೊಟ್ಟು ಹೋಗಿದ್ದಾರೆ. ಪಾಪ ಮರದ ಕೆಳಗೇನೋ ಬಿದ್ದು 5-6 ತಿಂಗಳಿಂದ ಕೆಲಸ ಇಲ್ಲದೆ ಇರುವಂಥ, ಪ್ರತಿ ದಿವಸ ದುಡಿದ್ರೆ ತಿನ್ನುವಂಥ ವ್ಯಕ್ತಿ, ಅವನಿಗಿರುವಂಥ ಈ ಶಾಲೆ ಅಭಿಮಾನ ಉಳಿದವರು ಎಲ್ಲರಿಗೂ ಬಂದರೆ ಯಾವ ಸರ್ಕಾರದ ಅನುದಾನವೂ ಬೇಡ. ಅದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಲಿಂಗಪ್ಪ ಅಂಬಿಗರವರೇ, ನಿಮ್ಮ ಈ ಋಣ ಸದಾ ನಮ್ಮ ಮೇಲೆ ಇರುತ್ತೆ. ಮುಂದೆ ಒಂದು ದಿವಸ ತೀರಿಸಲು ಆಗುವಂಥ ಸಮಯದಲ್ಲಿ ನಾವು ತೀರಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಭಾಳ ಆದ್ದರಿಂದ ಎಲ್ಲರಿಗೂ ಒಂದಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟಿದ್ದಕ್ಕಾಗಿ ಅದರೊಳಗೂ ನಮ್ಮ ಪದ್ಮನಾಭಪ್ರಭುವಿನ ಕ್ಷಮೆ ಕೇಳ್ತೇನೆ. ಯಾಕೆ ಅಂತ ಅಂದರೆ ಅವರ ವಯಸ್ಸಿನಲ್ಲಿ ಈಗಾಗಲೇ 3 ಗಂಟೆಗಳ ಕಾಲ ಅವರನ್ನು ಕೂರಿಸಿ ಒಂದು ರೀತಿ ನೋಯಿಸಿದೆ ಅಂತ ಅನ್ನಿಸ್ತಾ ಇದೆ. ಸರ್, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮಂಥವ್ರ ಆಶೀರ್ವಾದ ನಮ್ಮಂಥ ಈ ಬಡ ಶಾಲೆ ಮೇಲೆ ಯಾವತ್ತೂ ಇಲ್ಲಿ ಹೇಳ್ಕಂತ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ಮುದ್ದು ಮಕ್ಕಳೇ, ಸಹೃದಯಿ ಪಾಲಕರೇ ಹಾಗೂ ಊರ ನಾಗರಿಕರೇ, ಜ್ಞಾನದ ಬಲದಿಂದ ಅಜ್ಞಾನ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಬಂಧುಗಳೇ, ರನ್ನರ್ ಸೇಸ್ ಇಟ್ ಈಸ್ ಪಾಸಿಬಲ್ ಬಟ್ ರಿಸ್ಕ್, ಬಟ್ ವಿನ್ನರ್ ಸೇಸ್ ಇಟ್ ಈಸ್ ರಿಸ್ಕ್ ಬಟ್ ಪಾಸಿಬಲ್. ಅಸಾಧ್ಯವಾದ ಕಾರ್ಯಕ್ರಮದ ಸಂಘಟನೆಯನ್ನು ಇಂದು ನಿಮ್ಮೆಲ್ಲರ ಸಹಕಾರದಿಂದ ಸಂಘಟಿಸಿದ್ದೇವೆ. ಕಾರ್ಯಕ್ರಮದ ಸಂಘಟನೆಗೆ ಸಹಕರಿಸಿದವರ ನೆನಪಿಸಿಕೊಳ್ಳುವ ಕಾರ್ಯಕ್ಕೆ ಅಣಿಯಾಗುತ್ತಿದ್ದೇನೆ.
ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚಿನ. ಯಾವ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಂಥೇಳಿ. ಆದರೆ ನಮ್ಮ ಈ ಕಾರ್ಯದ ಹಿಂದೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದಂಥ ಎಲ್ಲ ಗಣ್ಯರನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸುವರ್ಣಸೌಧದ ಸ್ಮಾರಕದ ಉದ್ಘಾಟನೆಯನ್ನು ಶಾನ್ಬಾಗ್ ರೆಸಿಡೆನ್ಸ್ ಇದರ ಮಾಲೀಕರು ಹಾಗೂ ದಾನಿಗಳಾದಂಥ ಶ್ರೀಯುತ ಪದ್ಮನಾಭ ಬಾಲಕೃಷ್ಣ ಶಾನ್ಬಾಗ್ ಅವರು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಊರ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತಿನ ವೇದಿಕೆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸಿ ಫರ್ನಾಂಡಿಸ್ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿರುವಂಥ ಶ್ರೀ ಪೀಟರ್ ಮೆಂಡನ್ಸಾ ಸರ್ ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾದವರು, ಪ್ರತಿಯೊಂದು ಮಗುವಿನ ಶಿಕ್ಷಣಕ್ಕಾಗಿ ಹಂಬಲಿಸುವವರು, ಸರ್ವಧರ್ಮದ ಜನರ ಪ್ರೀತಿಗೆ ಪಾತ್ರರಾದವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಹೊನ್ನಾವರ ಭಟ್ಕಳ ಕ್ಷೇತ್ರದ ಶಾಸಕರು ಹಾಗೂ ನಮ್ಮೆಲ್ಲರ ಮೀನುಗಾರರ ಮತ್ತು ಕರ್ನಾಟಕ ಸಚಿವರಾದ ಶ್ರೀಯುತ ಮಂಕಾಳು ಎಸ್ ವೈದ್ಯ ಸರ್ ಇವರು ನಮ್ಮ ಕಾರ್ಯಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಕಾರ್ಯ ಸಾಧನೆಯಲ್ಲಿ ಎದುರಾಗುವ ಸಮಸ್ಯೆಯನ್ನು ಒಬ್ಬನೇ ಬಿಡಿಸುವವನಲ್ಲ ನಾಯಕ. ತನ್ನ ಜೊತೆಯಲ್ಲಿರುವವರಿಗೂ ಸಮಸ್ಯೆಯನ್ನು ಬಿಡಿಸುವ ಜ್ಞಾನ ತುಂಬುವವನೇ ನಿಜವಾದ ನಾಯಕ. ನಮ್ಮ ನಾಯಕರಾದಂಥ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಮಹೇಶ್ ಪಿ ಹೆಗಡೆಯವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಊರ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಜಿ ಎಸ್ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಆದಂಥ ಮತ್ತು ತುಂಬ ಶಿಕ್ಷಣದ ಕಳಕಳಿಯನ್ನು ಹೊಂದಿರುವಂಥ ಮತ್ತು ನಮ್ಮ ಶಾಲೆಯ ಪರವಾಗಿ ಸದಾ ಶ್ರಮಿಸುತ್ತಿರುವಂಥ ಶ್ರೀಯುತ ವೆಂಕಟರಮಣ ಮೇಸ್ತ, ಶ್ರೀ ಗಿರ್ಗೋಲ್ ಇಂದ್ರು ಪುಡ್ದಾದು ಮತ್ತು ಶ್ರೀಮತಿ ಲಕ್ಷ್ಮೀನಾರಾಯಣ ಗೌಡ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಎಲ್ ಎಂ ಹೆಗಡೆ ಸರ್ ಜಿಲ್ಲಾ ಉತ್ತಮ ಶಿಕ್ಷಕ ಪುರಸ್ಕೃತರು, ರಾಜ್ಯ ಹವ್ಯಕ ಶಿಕ್ಷಾ ರತ್ನ ಪುರಸ್ಕೃತರು, ಜಿಲ್ಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಹಾಗೂ ಇನ್ನು ಹಲವಾರು ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸೇಫ್ ಸ್ಟಾರ್ ಸಮೂಹ ಸಂಸ್ಥೆಯನ್ನು ನಿರ್ಮಿಸಿ 850ಕ್ಕಿಂತ ಹೆಚ್ಚು ಕುಟುಂಬದ ಅನ್ನದಾತರಾಗಿರುವಂಥ ಹಾಗೆ ಹಲವಾರು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನಮಾನಸದಲ್ಲಿ ನೆಲೆಯೂರಿದಂಥ ನಮ್ಮ ಜಿಜಿ ಶಂಕರ್ ಸರಿಗೆ ಕೂಡ ಈ ಒಂದು ಕಾರ್ಯಕ್ರಮ ಬಂದದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಯುತ ತಿಲಕ್ ಜಟ್ಟಿಗೌಡ ಸರ್ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾವಿನಕುರ್ವ, ಅಧ್ಯಕ್ಷರು ವ್ಯವಸಾಯ ಸೇವಾ ಸಂಘ ಮಾವಿನಕುರ್ವ ಹಾಗೂ ಜಿಲ್ಲಾಧ್ಯಕ್ಷರು CITU ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಕಾರ್ಯಕ್ರಮದ ಶುಭವನ್ನು ಹಾರೈಸಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ಬನ್ನು ನಿರ್ಮಿಸಿ ಹಲವಾರು ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ, ನೊಂದವರಿಗೆ ತಮ್ಮ ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಮೂಲಕ ಸಹಾಯ ಹಸ್ತವನ್ನು ಚಾಚುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸಂದೀಪ್ ಪೂಜಾರಿ ಸರ್ ಅವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನಿತರಾದಂಥ ಶ್ರೀಯುತ ಪದ್ಮನಾಭ ಬಾಲಕೃಷ್ಣ ಶಾನ್ಭಾಗ್ ಸರ್ ಅವರು ಮತ್ತು ಕಳೆದ ಬಾರಿ SSLCಯಲ್ಲಿ ಅತ್ಯುತ್ತಮವಾದ ಅಂಕವನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು
ದಶದಿಗಂತಲ್ಲಿ ಪಸರಿಸಿದಂಥ ಕುಮಾರಿ ಪೂಜಾ ಗಣಪೇಗೌಡ ಇವಳಿಗೂ ಹಾಗೂ ನಮ್ಮ ಪ್ರಸ್ತುತ 2024-25 ಸಾಲಿನಲ್ಲಿ SSLCಯಲ್ಲಿ ಓದುತ್ತಿರುವಂಥ ಸೃಜನಾ ಶಿವರಾಮ್ ಗೌಡ ಇವಳಿಗೆ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ.